ಪ್ರಾಣದ ಹಂಗು ತೊರೆದು ಹಳ್ಳ ದಾಟ್ತಿದ್ದಾರೆ ಮಕ್ಕಳು. ತುಂಬಿ ಹರಿಯೋ ಹಳ್ಳ ದಾಟಿ ಶಾಲೆಗೆ ಹೋಗುವಂತಹ ದುಸ್ಥಿತಿ ನಿರ್ಮಾಣವಾಗಿದೆ. ವಿಜಯಪುರದ ಇಂಗನಾಳ ಗ್ರಾಮದಲ್ಲಿ ಮಕ್ಕಳು ಪರದಾಡ್ತಿದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ. ಹೆಗಲ ಮೇಲೆ ಬ್ಯಾಗ್ ಹಾಕೊಂಡು ಚಿಕ್ಕ ಪುಟ್ಟ ಮಕ್ಕಳನ್ನ ಎತ್ಕೊಂಡು ಯಾವ ರೀತಿಯಾಗಿ ಆ ಹಳ್ಳವನ್ನ ದಾಟಿ ಹೋಗ್ತಿದ್ದಾರೆ ಅಂತ ಹೇಳಿ ತೋಟದ ವಸತಿ ಮನೆಯ 40 ವಿದ್ಯಾರ್ಥಿಗಳಿಗೆ ಈ ರೀತಿಯ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಪ್ರತಿದಿನ ಜೀವವನ್ನ ಕೈಯಲ್ಲಿ ಹಿಡಿದೆ ಹಳ್ಳ ದಾಟ್ತಿದ್ದಾರೆ. ಒಂದು ಚೂರು ಯಾಮಾರಿದ್ರೂ ಕೂಡ ಮಕ್ಕಳ ಜೀವಕ್ಕೆ ಕುತ್ತು ಬರುವುದಂತೂ ಪಕ್ಕ. ಒದ್ದೇ ಬಟ್ಟೆಯಲ್ಲೇ ಸರ್ಕಾರಿ ಶಾಲೆಗೆ ಹೋಗಿ ಅಲ್ಲಿ ಕೂತು ಪಾಠವನ್ನ ಕೇಳಬೇಕಾದಂತಹ ದುಸ್ಥಿತಿ ನಿರ್ಮಾಣವಾಗಿದೆ. ಗಮನಿಸ್ತಾ ಇರಬಹುದು. ಈ ಒಂದು ಸಮಸ್ಯೆಗೆ ಸಂಬಂಧಪಟ್ಟಂತೆ ಯಾರ ಗಮನಕ್ಕೆ ತಂದಿದ್ದಾರೆ, ಆದರೂ ಕೂಡ ಯಾಕೆ ಕ್ರಮವನ್ನ ತೆಗೆದುಕೊಂಡಿಲ್ಲ ಅನ್ನೋದೇ ಸದ್ಯದ ಪ್ರಶ್ನೆ. ಮಂಡಿಯವರಿಗೂ ಕೂಡ ನೀರಿದೆ, ಅದೇ ನೀರಿನಲ್ಲಿ ಮಕ್ಕಳು ಪರದಾಡಿಕೊಂಡು ಸಾಕ್ತಿದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿ ಅಶೋಕ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ವಿಜಯಪುರ ತಾಲೂಕಿನ ಇಂಗನಾಳ ಗ್ರಾಮದ ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳು ದಿನನಿತ್ಯ ಜೀವವನ್ನ ಕೈಯಲ್ಲೇ ಹಿಡಿದುಕೊಂಡು ಶಾಲೆಗೆ ಹೋಗುವ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಯಾಕಂದರೆ ಗ್ರಾಮದ ಹಿರೇಹಳ್ಳವನ್ನು ದಾಟಿಕೊಂಡು ಅವರು ಶಾಲೆಗೆ ಹೋಗುವ ಒಂದು ದುಸ್ಥಿತಿ ಇಲ್ಲಿ ನಾವು ಕಾಣ್ಬೋದು. ಸದ್ಯ ನಾವು ಹಿರೇಹಳ್ಳದಲ್ಲಿದ್ದೀವಿ. ಇಲ್ಲಿ ನೋಡ್ಬೋದು ಮಕ್ಕಳು ಯಾವ ರೀತಿಯಾಗಿ ಆ ಕಡೆ ಅಂದರೆ ತೋಟದ ವಸತಿ ಮನೆಗಳಿವೆ. ಆ ಮನೆಗಳಿಂದ 40ಕ್ಕೂ ಅಧಿಕ ವಿವಿಧ ತರಗತಿಗಳ ವಿದ್ಯಾರ್ಥಿಗಳು ಈ ಹಳ್ಳವನ್ನು ದಾಟಿಕೊಂಡು ನಿತ್ಯ ತರಗತಿಗಳಿಗೆ ಹಾಜರಾಗುವ ಒಂದು ಅನಿವಾರ್ಯತೆ ಇಲ್ಲಿದೆ. ಮಳೆಗಾಲ ಬಂದರೆ ಸಾಕು ಇಲ್ಲಿ ಏನು ಇಂಗನಾಳ ಗ್ರಾಮದ ಜನರು ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ಭಯದಲ್ಲಿಯೇ ತಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸ್ತಾರೆ. ಒಂದು ವೇಳೆ ಹೆಚ್ಚಿಗೆ ಮಳೆ ಆದರೆ ಈ ಎಲ್ಲ ಶಾಲಾ ವಿದ್ಯಾರ್ಥಿಗಳಿಗೆ ಏನು ತರಗತಿಗೆ ಕಳಿಸ್ತೆ ಅಂದರೆ ಶಾಲೆಗೆ ಗೈರಾಗೋದೇ ಇಲ್ಲಿಯ ಪರಿಸ್ಥಿತಿ. ಇದು ಇಂಗನಾಳ ಗ್ರಾಮದ ಹಿರೇಹಳ್ಳ. ಇಲ್ಲಿ ಮುಖ್ಯವಾಗಿ ವಿಜಯಪುರ ನಗರದ ಬೇಗಂ ತಲಾಬ್ ಮತ್ತು ಇತರ ಕೆರೆಗಳಿಂದ, ಹಂಚಾಳ ಕೆರೆಗಳಿಂದ ಹೆಚ್ಚುವರಿ ನೀರು ಈ ಹರಿದು ಬಂದು ಈ ಹಳ್ಳ ಯಾವಾಗಲೂ ಭರ್ತಿಯಾಗಿರುತ್ತೆ. ಸದ್ಯ ಇಲ್ಲಿಯ ವಿದ್ಯಾರ್ಥಿಗಳನ್ನು ನಾವು ನೋಡ್ಬೋದು. ಇಲ್ಲಿ ಸೊಂಟದವರೆಗೂ ಸದಾಕಾಲ ನೀರು ಇರುತ್ತೆ. ಇವತ್ತು ಸ್ವಲ್ಪ ನೀರಿನ ಪ್ರಮಾಣ ಕಡಿಮೆ ನಮಗೆ ಕಾಣಿಸ್ತಾ ಇದೆ. ಇಂಥ ಒಂದು ಅಪಾಯಕಾರಿ ಸ್ಥಿತಿಯಲ್ಲಿ ಇಲ್ಲಿ ಮಕ್ಕಳು ನಿತ್ಯ ನಡೆದುಕೊಂಡು ತರಗತಿಗಳಿಗೆ ಹಾಜರಾಗೋದು. ಪುಟ್ಟ ಮಕ್ಕಳನ್ನು ಕೂಡ ಇವರು ಹೀಗೆ ಹೊತ್ತುಕೊಂಡು ಅಂದರೆ ದೊಡ್ಡ ವಿದ್ಯಾರ್ಥಿಗಳು ಹೊತ್ತುಕೊಂಡು ಇಲ್ಲಿ ಹೋಗೋದು ಕೂಡ ನಮಗೆ ಕಾಣಸಿಗ್ತಾ ಇದೆ. ಅಂದರೆ ಈ ಭಾಗದಲ್ಲಿ ಅಂದರೆ ನಮ್ಮ ಎದುರಿನ ಭಾಗದಲ್ಲಿ ಒಂದು 50ಕ್ಕೂ ಹೆಚ್ಚು ತೋಟದ ವಸತಿ ಮನೆಗಳಿವೆ. ಆ ವಸತಿ ಮನೆಯ ಮಕ್ಕಳು ನಿತ್ಯ ಈ ಹಿರೇಹಳ್ಳವನ್ನು ದಾಟಿಕೊಂಡು ಶಾಲೆಗೆ ಒಂದು ತರಗತಿಗಳಿಗೆ ಹಾಜರಾಗಬೇಕು. ಆದರೆ ಹಿರೇಹಳ್ಳದ ನೀರು ಇವ್ರ ಜೀವಕ್ಕೆ ಕಂಟಕವಾಗಿದೆ. ಸದ್ಯ ಕೇವಲ ಸ್ವಲ್ಪ ನೀರು ಮಾತ್ರ ಇಲ್ಲಿ ಕಾಣಿಸ್ತಾ ಇದೆ. ಆದರೆ ಮಳೆಯಾದರೆ ಸಾಕು ಇಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ನೀರು ಹರಿದು ಬರುತ್ತೆ. ಆವಾಗ ಆ ಬದಿಯಿಂದ ಈ ಬದಿಗೆ ಮತ್ತು ಈ ಬದಿಯಿಂದ ಈ ಕಡೆ ಬರೋಕ್ಕೆ ಇವರು ಪ್ರಾಣವನ್ನೇ ಪಣಕ್ಕಿಡುವಂಥ ದುಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಈ ನಿಟ್ಟಿನಲ್ಲಿ ಹಿರೇಹಳ್ಳಕ್ಕೆ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಬೇಕಂತೂ ಇವರು ಹಲವಾರು ಗ್ರಾಮಸ್ಥರು, ಈ ಪೋಷಕರು ಒತ್ತಾಯ ಮಾಡಿದರೂ ಕೂಡ ಇಲ್ಲಿ ಗ್ರಾಮ ಪಂಚಾಯಿತಿಯ ಏನು ಅಧಿಕಾರಿಗಳಿರ್ಬೋದು, ಏನು ಅಧ್ಯಕ್ಷರಿರ್ಬೋದು, ಸದಸ್ಯರಿರ್ಬೋದು ಗಮನ ಕೊಟ್ಟಿಲ್ಲ. ಅಲಿಯಾಬಾದ್ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂಥ ಏನು ಈ ಗ್ರಾಮದಲ್ಲಿ ಈ ಮಕ್ಕಳು ಅಪಾಯಕಾರಿ ಸ್ಥಿತಿಯಲ್ಲಿ ಶಾಲೆಗೆ ಹೋಗೋ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಾರದು. ಈ ನಿಟ್ಟಿನಲ್ಲಿ ಜಿಲ್ಲಾ ಪಂಚಾಯತ್ನ ಅಧಿಕಾರಿಗಳು, ಗ್ರಾಮ ಪಂಚಾಯತಿ ಅಧಿಕಾರಿಗಳು ಮತ್ತು ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಸೇರಿ ಇಲ್ಲಿರ್ತಕ್ಕಂಥ ಸಮಸ್ಯೆಗೆ ಪರಿಹಾರ ಕೊಡಬೇಕು. ಇಲ್ಲಿ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಿ ಈ ಶಾಲೆಗೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಬೇಕೆಂಬುದು TV9 ಒತ್ತಾಯವಾಗಿದೆ. ಕ್ಯಾಮರಾಮನ್ ಸಿರ್ಶಲ್ ಜೊತೆ ಅಶೋಕ್ ಅಡಲಿ, TV9 ವಿಜಯಪುರ.